ಇಂಗ್ಲಿಷ್ ಅಲ್ಲಿ ಛತ್ರಿಗೆ ಅಂಬ್ರೆಲಾ ಅಂತಾರೆ. ಪುಟ್ಮಲ್ಲಿ ಅವರೇ, ಅದು ಅಂಬರ್ಲಿಲ್ಲ ಅಲ್ಲ, ಅಂಬ್ರೆಲ್ಲ. ಹಿಡಿದ್ರಿ ಚಾಡ. ಚಂದನ ಅವ್ರೆ, ಚೆನ್ನಾಗಿದ್ದೀರಿಯಾ? ವಯಸ್ಸಿರೋದ್ ಕಣ್ಮುಂದೆ ಇದ್ರು ಪಡ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಇದು ಹೊಸ ಕವನನ? ಇದು ಕವನ ಅಲ್ಲ ಪುಟ್ಮಲ್ಲಿ ಅವರೇ, ನನ್ನ ಲೈಫ್ ಹಿಸ್ಟ್ರಿ. ಅದು ಬಿಡಿ ಪುಟ್ಮಲ್ಲಿ ಅವರೇ, ನೀವು ಲಂಡನ್ ನೋಡಿದ್ದೀರಾ? ಓ, ನೋಡಿವ್ನಿ. ಪಿಕ್ಚರ್ ಅಲ್ಲಿ ಸಾನಸ್ ಎಲ್ಲ ನೋಡಿವ್ನಿ. ಪುಟ್ಮಲ್ಲಿ ಅವರೇ, ಅಲ್ಲಿ ಸುಂದರವಾದ ಹುಡುಗಿರು ಇರ್ತಾರೆ. ಅವರು ದೊಡ್ಡ ಶಿಖಾಮಣಿಗಳನ್ನ ಯಾಮಾರಿಸಿ ಎಲ್ಲ ದೋಚ್ಕೊಂಡು ಬೀದಿಲಿ ನಿಲ್ಸ್ಬಿಟ್ಟು ಹೊರಟಾಗ್ತಾರೆ. ಏನಿದು ಅಪ್ಪಸೂರ? ಚಂದನವ್ರೆ, ಯಾರು ಹೇಳ್ತಾ ಇದ್ದೀರಿ? ಹೇಳಲೇಬೇಕು ಪುಟ್ಟಮಲ್ಲಿ ಅವರೇ, ನನಗೆ ಗೌಡ್ರದೇ ಚಿಂತೆ ಆಗ್ಬಿಟ್ಟಿದೆ. ಅವ್ರ ಬಗ್ಗೆ ನೀವ್ಯಾಕೆ ಚಿಂತೆ ಮಾಡಿರಿ? ಯಾಕೆಂದ್ರೆ ಅವರೊಬ್ಬ ನಾಲಾಯಕ್, ಶತದಡ್ಡ, ಮುಟ್ಟಾಳ. ಯಾರಂದ್ರೆ? ಅಂದ್ರೆ ಗೌಡ್ರು ತುಂಬಾ ಮುಗ್ದ್ರು. ಯಾರಾದ್ರೂ ಅವ್ರನ್ನ ಮೋಡಿ ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ನಿಮ್ ಗತಿ ಏನು? ನಮ್ಮ ಬಾಬಣ್ಣ ಹಂಗೆಲ್ಲ ಮಾಡಲ್ಲ ಬಿಡಿ. ಇವ್ರು ಮಾಡಲ್ಲ ಪುಟ್ಟಮಲ್ಲಿ ಅವರೇ, ಆದ್ರೆ ಅವ್ರು ಮಾಡ್ತಾರಲ್ಲ. ಆಮೇಲೆ ನೀವು ಲಂಡನ್ ಬೀದಿ ಬೀದಿಲಿ ಬಾಬಣ್ಣ ಬಾಬಣ್ಣ ಅಂತ ಓಡಾಡುವಾಗ ಒಬ್ಬ ಸೂಟು ಬೂಟು ಹಾಕೊಂಡಿರೋ ವ್ಯಕ್ತಿ, ಅಂದ್ರೆ ನಿಮ್ ಬಾಬಣ್ಣ, ನಿಮ್ಮನ್ನ ನೋಡಿ, ಏಯ್ ವಾಚ್ಮ್ಯಾನ್, ಆ ಹುಡುಗಿನ ಗೇಟಿಂದ ಆಚೆ ಹಾಕು ಅಂದ್ರೆ ಏನ್ ಮಾಡ್ತೀರಾ? ಎಲ್ಲೂ ಹೋಗ್ತೀರಾ? ನೀವೇ ಯೋಚನೆ ಮಾಡಿ. ಫೋನ್ ಮಾಡ್ತೀನಿ. ಹೋಗಿ ಹೋಗಿ. ಜಾನಿ, ನೀನು ಬರೀ ಸ್ಮಾರ್ಟ್ ಅಲ್ಲ ಕಣ, ಇಂಟೆಲಿಜೆಂಟ್. ಅಲೋ ಅತ್ಯವ್ವ, ಇಲ್ಲಿಂದನೇ ಅಡ್ಬಿದ್ಯಾನಿ. ನಾನು ಇಲ್ಲಿಂದನೇ ಆಶೀರ್ವಾದ ಮಾಡ್ದೆ ಕಣ್ಕೂಸು. ಅತ್ಯವ್ವ, ಸಾನೆ ಟೆನ್ಷನ್ ಅಲ್ಲಿ ಇವ್ನಿ. ಆ ಪಟಾಪತಿ ಚಟ್ಟಿ ಬನ್ನಿಯನ್ನ ಕಟ್ಕೊಳ್ಳೋಗ ಇಲ್ದಿರೋ ಟೆನ್ಷನು ಈಗೇನಕ್ಕೆ? ಅದೇ ಚಂದನ್ ಅವ್ರ ಚಿಕ್ಕಪ್ಪ ಲಂಡನ್ ಇಂದ 5 ಲಕ್ಷ ರೂಪಾಯಿ ಆರ್ಡರ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ. ಹೇಳಿದ್ದೆ. ಈಗೇನು ಪುನಃ ಅವನು ಹೋಗಲ್ಲ ಅಂತಿದ್ದಾನಾ? ನಿಜ ಅದಲ್ಲ ಅತ್ಯವ್ವ, ಲಂಡನ್ ಅಲ್ಲಿ ಛತ್ರಿ ಎಣ್ಣೆಕ್ಲಿದ್ದಾವಂತೆ. ಹ್ಞೂ ಕಣ್ಕೂಸು, ನಾನು ಅದ್ರ ಬಗ್ಗೆ ಕೇಳಿವ್ನಿ. ಅದು ಅವ್ರೇನಾದ್ರೂ ಮಾಡಿ ಮಾಡಿ ನಮ್ ಬಾಬಣ್ಣನ ಅವ್ರ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ರೆ ನಾ ಏನ್ ಮಾಡ್ಲಿ? ನೀ ಹೇಳೋದು ಸರಿ ಕಣ್ಕೂಸು. ಈ ಕೋತಿ ನನ್ ಮಗ ಸೀರೆ ಕಂಡ್ರೆ ಸಾಕು ಹಿಂದಿಂದಾನೇ ಹೊಂಟೋಯ್ತಾನೆ. ಅದಕ್ಕೆ ಅತ್ಯವ್ವ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಅತ್ಯವ್ವ, ಅವ್ರೇನಾದ್ರೂ ಓದಿಲ್ಲ ಅಂದ್ರೆ 5 ಲಕ್ಷ ರೂಪಾಯಿ ಆರ್ಡರ್ ಹೊಂಟೋಯ್ತದೆ. ಅವ್ರೇನಾದ್ರೂ ಹೋದ್ರೆ ಬಾಬಣ್ಣ ನನ್ನಿಂದ ದೂರ ಆಗ್ಬಿಡ್ತಾರೆ ಅಂತ ಹೆದರಿಕೆ ಆಯ್ತದೆ. ಅಲ್ಲ ಕೂಸು, ಅವನೊಬ್ಬನೇ ಯಾಕೆ ಕಳಿಸ್ತಿ? ಅವನ ಜೊತೆ ನೀನು ಹೋಗು. ನಾವೋಗ ಅಲ್ಲೇ ಏನ್ ಮಾಡ್ಲಿ? ನೀ ಏನು ಮಾಡ್ಬೇಡ, ಎಲ್ಲ ಅವನೇ ಮಾಡ್ತಾನೆ. ಅವನ ಜೊತೆ ಓಡಾಡ್ಕೊಂಡು ಶಾಪಿಂಗ್ ಮಾಡ್ತಿರು. ಅವನ ಮೇಲೆ ಒಂದು ಕಣ್ಣಿಟ್ಟಂಗೂ ಆಯ್ತದೆ. ಅದೇನೋ ಸರಿ ಅತ್ಯವ್ವ, ಆದ್ರೆ ನನ್ನ ಕರ್ಕೊಂಡು ಹೋಗಕ್ಕೆ ಬಾಬಣ್ಣ ಒಪ್ಪಲ್ಲ ಅನ್ನಿ. ಯಾಕೆ ಒಪ್ಕೊಳ್ಳಲ್ಲ? ನಾ ಹೇಳ್ತೀನಿ, ಅವನಿದ್ರೆ ಫೋನ್ ಕೊಡು. ಕೊಡ್ತೀನಿ ರೀ. ಬಾಬಣ್ಣ ಯಾನಮೇ ಅದು? ಬಾಬಣ್ಣ 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 ಯಾನ? ಅತ್ತೆ ಒಂದು ಫೋನು. ನೀನು ಕಟ್ಕೊಂಡಂಗಿಂದ ನಮ್ಮ ಅವ್ವನಿಗೆ ನೀನು ಗೊತ್ತಿಡೋದೇ ಆಗೋಯ್ತು. ಈಗೇನು ಬತ್ತಿ ಇಟ್ಟಿದೆ? ಮಾತಾಡಿ ಮಾತಾಡಿ. ಹೇಳವ. ನಾನು ಹೇಳ್ದಂಗೆ ಲಂಡನ್ಗೆ ಹೋಯ್ತಿದ್ದಿ ಅಂತೆ. ಹೋಯ್ತಾವ್ನಿ. ಹಂಗೆ ಜೊತೆಗೆ ನಿನ್ನ ಹೆಂಡ್ರನ್ನ ಕರ್ಕೊಂಡೋಗು. ಪುಟ್ಟಮಲ್ಲಿ ಅವ್ರು ಈ ರೀತಿ ಮಾತಾಡಿದ್ದು ಮನ್ಸಿಗೆ ತುಂಬಾ ಬೇಜಾರಾಗೋಯ್ತು. ಅವ್ರ ಹೃದಯದಲ್ಲಿ ನನ್ನ ಪ್ರೀತಿ ಪೋಸ್ಟನ್ನ ಅನ್ಸನ ಅನ್ಕೊಂಡ್ರೆ ಅವಕಾಶನೇ ಸಿಕ್ತಿಲ್ಲ. ಓ, ತಲೆ ಕೆಟ್ಟೋಗಿದೆ. ಟಿವಿಲಿ ಏನ್ ಬರ್ತಿದೆ ನೋಡೋಣ. ನಮಸ್ಕಾರ ಸರ್, ನೀವು ಸರಿಯಾದ ಸಮಯಕ್ಕೆ ಟಿವಿ ಆನ್ ಮಾಡಿದ್ದೀರಾ. ಇಲ್ಲ ಅಂದಿದ್ರೆ ನಿಮ್ಮ ಜೀವನಕ್ಕೆ ತುಂಬಾ ತೊಂದರೆ ಆಗ್ತಿತ್ತು. ತುಂಬಾ ಕೊರಿಬೇಡ್ರಿ, ಅದೇನ್ ವಿಷಯಕ್ಕೆ ಬನ್ನಿ. ನಾನಿರೋದೇ ಮ್ಯಾಟರ್ ಬರೋದಕ್ಕೆ ತಾನೆ. ಈ ದಿನದ ಪ್ರಮುಖ ಸುದ್ದಿ ಏನಪ್ಪಾ ಅಂದ್ರೆ, ನಿಮ್ಮ ಜೀವನದಲ್ಲಿ ಯಾವುದೇ ತರಹ ಒಂದು ನೋವಿದ್ರೂ ಅದಕ್ಕೆ ಪರಿಹಾರ ನಮ್ಮ ಹತ್ರ ಇದೆ. ಅದು ನಿಮ್ಮ ಕೆಲಸದ ಬಗ್ಗೆನೇ ಆಗಿರಲಿ ಅಥವಾ ನಿಮ್ಮ ಸಂಸಾರದ ಬಗ್ಗೆನೇ ಆಗಿರಲಿ, ಅದಕ್ಕೆ ಎಲ್ಲ ರೀತಿಯ ಪರಿಹಾರ ನಮ್ಮ ಡೈಲಿ ಆನಂದ್ ಬಾಬಾ ಅವರ ಹತ್ರ ಸಿಗುತ್ತೆ. ಇವರು ಈಗ ತಾನೇ ಹಿಮಾಲಯದಿಂದ ತಪಸ್ಸು ಮುಗಿಸಿ ಬಂದಿದ್ದಾರೆ. ಇವ್ರ ಹತ್ರ ಬಂದ್ರೆ 100% ಪರಿಹಾರ ಗ್ಯಾರಂಟಿ. ಮಧುರವ್ರೆ, ಒಂದ್ ನಿಮಿಷ ಇರ್ರಿ. ಅಲ್ಲ ರೀ, ಇಷ್ಟೊತ್ತಿನಲ್ಲಿ ಮಧುರ ಗ್ರೂಮಿಂಗ್ ಕ್ಲಾಸ್ಗೆ ಹೋಗಿರ್ತಾಳೆ ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ? ಏನ್ ಬಂದಿದ್ದು? ಅದು ಪುಟ್ಮಲ್ಲಿಗೆ. ಪುಟ್ಮಲ್ಲಿ ಅವ್ರಿಗೆ ಏನಾಯ್ತು? ಏನ್ರಿ ಮಾಡಿದ್ರೆ? ಸಮಾಧಾನ ಮಾಡ್ಕೊಳ್ಳಿ. ಅವಳ ಗಂಡ ನಾನೇ ಸುಮ್ಮನೆ ಕೂತೀನಿ, ನೀವ್ಯಾಕೆ ಮೊದಲಾಗ್ರ ಬಂದವ್ರ ಹಂಗಡ್ರಿ. ಅವಳಿಗೆ ಏನೂ ಆಗಿಲ್ಲ, ಒಸಿ ಕತ್ತಿಡ್ಕೊಂಬಿಟ್ಟಿತ್ತು. ಅದಕ್ಕೆ ಮಧುರ ಅವ್ರ ತಂಗ ಅದರ ಔಷಧಿ ಇಸ್ಕೊಂಬನ್ನಿ ಅಂದ್ಲು, ಬಂದು. ಎಲ್ಲ ನಿಮ್ಮಿಂದಾನೇ ರೀ ಆಗಿರೋದು. 24 ಗಂಟೆ ಅವ್ರನ್ನ ಕತ್ತೆ ತರ ದುರ್ಸಿದ್ರೆ ಇನ್ನೇನಾಗುತ್ತೆ ಹೇಳಿ? ಓ ಅಣ್ಣಪ್ಪನವ್ರೆ, ಅವ ಹೆಣ್ಣು ಅಂದಮೇಲೆ ಯಾವಾಗಲೂ ಒಟ್ಟಿ ಕೆಲಸ ಮಾಡ್ತಾನೆ ಇರ್ತಾಳೆ. ಈಗ ನೀವೇ ಮಧುರ ಅವ್ರನ್ನ ಆಚೆ ದುಡಿಯೋಕೆ ಕಳಿಸ್ಬಿಟ್ಟು ಒಟ್ಟಿಲಿ ಕಾಲ್ ಮೇಲೆ ಕಾಲ್ ಹಾಕಂಗೆ ಕೂತ್ಕೊತಿರಲ್ಲ, ಇದು ಸರಿಯಾ? ನನ್ನ ವಿಷಯ ಬಿಡ್ರಿ, ಮಧುಗೆ ಆಚೆ ಹೋದ್ರೆ ಹೇಗ್ ಫೇಸ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಆದ್ರೆ ಪುಟ್ಮಲ್ಲಿ ಅವ್ರಿಗೆ ಏನ್ ಗೊತ್ತಿದೆ? ತುಂಬಾ ಮುಗ್ದ್ರು. ಅವ್ರನ್ನ ಇರ್ತಿ ನಡ್ಸ್ಕೊಳ್ಳೋದು ಸರಿನಾ? ಹಲೋ ಮಿಸ್ಟರ್ಸ್,
ನಿಮ್ಮ ಬಡಾಯಿನ ನಿಲ್ಸಿದ್ರೆ ನನ್ನ ಬಡಾಯಿನ ಶುರು ಮಾಡ್ಕೋತೀನಿ. ನಮ್ಮ ಡೈಲಿ ಆನಂದ್ ಬಾಬಾ ಅವ್ರದ್ದು ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು. ನಿಮಗೆ ಯಾವ್ದಾದ್ರು ಹುಡುಗಿ ಮೇಲೆ ಪ್ರೀತಿ ಇದ್ದು ಅದನ್ನ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ರೆ ಅದನ್ನ ಅವ್ರು ನೆರವೇರಿಸ್ಕೊಡ್ತಾರೆ. ಅವರು ವಶೀಕರಣದಲ್ಲಿ ಎತ್ತಿದ ಕೈ. ಬಾಬಾ ಈಗ ನಿಮ್ಮ ಮಾಡರ್ನ್ ಕಾಲೋನಿಯ ಮನೆ ನಂಬರ್ 420 ಬಿಡಾರ ಹೂಡಿದ್ದಾರೆ. ಆದಷ್ಟು ಬೇಗ ನೀವು ಅವ್ರನ್ನ ಭೇಟಿ ಮಾಡಿ ನಿಮ್ಮ ಆಸೆನ ಈಡೇರಿಸ್ಕೊಂಡು ಡೈಲಿ ಆನಂದವಾಗಿ. ನೆಪ್ನವ್ರೆ, ಈ ಥರ ಕಿತ್ತೋಗಿರೋ ಪ್ರೋಗ್ರಾಮ್ಗಳನ್ನ ನೋಡೋ ಹುಚ್ಚು ಯಾವಾಗಿಂದ ಬಂತು? ಬಾಬಾ ಅಂತ ವಶೀಕರಣ ಅಂತ. ಈ ಬಾಬಾ ನನ್ನಂತ ಕೆಲಸ ಇಲ್ಲದೆ ಇರೋರಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ನನಗೂ ಏನಾದ್ರೂ ಸಹಾಯ ಆಗ್ಬೋದಾ ಅಂತ ನೋಡ್ತಿದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಕೂತ್ಕೊಳ್ಳಿ, ಇಲ್ಲ ಅಂದ್ರೆ ರೈಟ್ ಹೇಳ್ರಿ. ಗೌಡ್ರೆ, ಪುಟ್ಟಮಲ್ಲಿ ಅವ್ರ ಕತ್ನವ್ಗೆ ಬಿಸಿನೀರ್ ಶಾಖ ಕೊಡಕ್ ಕೇಳಿ, ಕಡಿಮೆ ಆಗುತ್ತೆ. ಗೌಡ್ರೆ, ಪುಟ್ಟಮಲ್ಲಿ ಅವ್ರನ್ನ ನಾನು ಕೇಳಿದೆ ಅಂತ ಹೇಳಿ. ಗೌಡ್ರೆ, ಪುಟ್ಟಮಲ್ಲಿ ಅವ್ರ ಕೈಲಿ ಜಾಸ್ತಿ ಕೆಲಸ ಮಾಡಿಸ್ಬೇಡಿ. ಗೌಡ್ರೆ, ಕೂತ್ಕೊಳ್ಳಿ ಅಂತ ತಕ್ಷಣ ಕೂತ್ಕೊಂಡ್ಬಿಡೋದಾ? ರೈಟ್ ಹೇಳ್ರಿ. ಐ ಲೈಕ್ ಇಟ್. ಜಾನಿ ಬಾಯ್, ನೀವೇನಿಲ್ಲಿ? ಎಲ್ಲ ಕಡೆ ನೀನು ಒಬ್ಬನೇ ಬರ್ಬೇಕಾ? ಇಲ್ಲ ಯಾಪ್ಮೆಂಟ್ಲು, ನಿನಗೇನು ಇಲ್ಲಿ ಕೆಲಸ? ಅದೆಂತ ಗೊತ್ತಿಲ್ಲ ಜಾನಿ ಬಾಯ್. ಇತ್ತೀಚೆಗೆ ನನಗೆ ಶಾಕೇ ಸರಿಯಾಗಿ ಸಿಗ್ತಾ ಇಲ್ಲ. ಅದಕ್ಕೆ ಇವ್ರ ಹತ್ರ ವಶೀಕರಣ ಮಾಡಿಸಿಕೊಂಡು ಕಂಡಾಬಟ್ಟೆ ಶಾಕು ಸಿಗುವ ಹಾಗೆ ಮಾಡುವಂತೆ ಬಂದೆ. ಜಗತ್ತಲ್ಲಿರೋ ಎಲ್ಲ ವಿದ್ಯೆ ಗೊತ್ತು ಅಂತೀಯಾ, ಈ ವಶೀಕರಣ ವಿದ್ಯೆ ಗೊತ್ತಿಲ್ವಾ? ಗೊತ್ತುಂಟು, ಆದ್ರೆ ಅದು ನನ್ನ ಹತ್ರ ವರ್ಕೌಟ್ ಆಗ್ತಾ ಇಲ್ಲ. ಅದಕ್ಕೆ ಇವ್ರ ಹತ್ರ ವರ್ಕೌಟ್ ಮಾಡಿಸಿಕೊಂಡು ಅಂತ ಹೇಳಿ ಬಂದೆ. ಹೌದು, ನೀವೇನಿಲ್ಲಿ? ಎಂತ ಸಂಸಾರದಲ್ಲಿ ಎಂತಾದ್ರೂ ಕೆರೆಕೆರೆಯಾ? ಎಲ್ಲ ನಿನಗೆ ಯಾಕಲ್ಲ, ಈ ಮೊದಲಿನಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಇದೇ ತಲೆ ಬಿಡುತ್ತೆ, ನಿನ್ನ ತಲೆ ಮೇಲೆ ಹಾಕ್ಬಿಡ್ತೀನಿ. ಐ ಲೈಕ್ ಇಟ್. ಬೇಗ ಮಾಡಿ ಅಲ್ಲ, ನನಗೂ ವಿಚಿತ್ರ ಶಾಕ್ ಸಿಗ್ತದೆ. ನಿನಗೆ ಸುಮ್ಮನೆ ಹೋಗ್ಲಿಲ್ಲ ಅಂದ್ರೆ ನಿನಗೆ ಜೀವನದಲ್ಲೇ ಯಾರು ಶಾಕ್ ಕೊಡಕ್ಕಾಗ್ಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಸರಿ, ಹೋಗ್ತಾನೆ. ನೀವು ಹೋದ ಮೇಲೆ ಬಂದು ನಾನು ವಶೀಕರಣ ಮಾಡಿಸ್ಕೊಳ್ತೇನೆ. ಅಣ್ಣಪ್ಪನವ್ರೆ, ನೀವೇನು ಇಲ್ಲಿ? ಅದು ನಾನು ಕೆಲಸದ ಬಗ್ಗೆ ಕೇಳೋಣ ಅಂತ ಬಂದೆ. ಒಳ್ಳೇದೇ ಎತ್ಕೊಂಬಿಡಿ. ಬಾಬಾ ಅವ್ರ ದಯದಿಂದ ನಿಮ್ಗೆ ಒಳ್ಳೆ ಕೆಲಸ ಸಿಗ್ತದೆ. ತಾವೇನಿಲ್ಲಿ? ಅದು ಅಣ್ಣಪ್ಪನವ್ರೆ, ಇತ್ತೀಚೆಗೆ ಯಾಕೋ ಜನ ಪಟಾಪಟಿ ಚಡ್ಡಿ ಬನ್ನಿ ನಾಲ್ಕದನ್ನೇ ಬಿಟ್ಬಿಟ್ಟಾರೆ. ತುಂಬ ಲಾಸ್ ಆಗ್ಬಿಟ್ಟದೆ. ಅದಕ್ಕೆ ಬಾಬಾ ಅವ್ರ ತಂಗ ತೋಳ್ಕೊಂಡೋಗ ಅಂತ ಬಂದೇನಿ. ಚಡ್ಡಿ ಬನ್ನಿನ ವ್ಯಾಪಾರ ಡಲ್ ಆಗಿದೆ ಅಂದ್ರೆ ನೀವು ಆದಷ್ಟು ಬೇಗ ಬೀದಿಗೆ ಬರ್ತೀರಾ ಅಂತ ಆಯ್ತು. ನಿಮ್ಮಂಥವ್ರು ಇದ್ರೆ ಇನ್ನು ಬ್ಯಾಗಲ್ಲಿ ಬತ್ತೀನಿ ಕಂಬುಡಿ. ಅದಕ್ಕೆ ಇನ್ಮೇಲೆ ಜನ ಒಂದ್ರ ಮೇಲೊಂದು ಪಟಾಪಟಿ ಚಡ್ಡಿ ಬನ್ನಿ ಹಾಕೋಣಂಗಾಗ್ಲಿ ಅಂತ ಕೇಳ್ಕೊಂಡೋಗವಂತ ಬಂದು ನನ್ನ ವ್ಯಾಪಾರ ಏನಾದ್ರು ಸಕ್ಸಸ್ ಆಗ್ಬಿಟ್ರೆ ನಿಮ್ಗೊಂದು ಒಳ್ಳೆ ಪಾರ್ಟಿ ಕೊಡಿಸ್ಬಿಡ್ತೀನಿ. ನಾನು ಅಷ್ಟೇ ಗೌಡ್ರೆ, ನಾನು ಅನ್ಕೊಂಡಿದ್ ಕೆಲಸ ಆಗ್ಬಿಟ್ರೆ ನಿಮ್ಗೆ ಹಾಗಲಕಾಯಿ ಜ್ಯೂಸ್ ಕುಡಿಸ್ಬಿಡ್ತೀನಿ. ಬನ್ನಿಪ್ಪ. ಕೂತ್ಕೊಳ್ರಿ, ಮೊದ್ಲು ಬಂದಿರೋದು ನಾನು ಅಂದ್ಮೇಲೆ ನಾನೇ ಮೊದ್ಲು ಹೋಗ್ಬೇಕು. ಬಾಬಾ 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 ಭಯ ಪಡಬೇಡಪ್ಪ, ಅವಳ ಕಣ್ಣು ಹಾಗೇನೆ ಹೊಡ್ಕೊಳ್ತಾನೆ ಇರುತ್ತೆ. ಮೊದಲು ದಿನ ಇಡೀ ಹೊಡ್ಕೊಳ್ತಾ ಇತ್ತು. ನಾನು ವಶೀಕರಣ ಮಾಡಿ 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 ಈ ಲೆವೆಲ್ಗೆ ತಂದಿದ್ದೀನಿ. ಒಂದು ಸ್ವಲ್ಪ ದಿವಸ ಅದನ್ನು ಮುಚ್ಚಿಸ್ಬಿಡ್ತೀನಿ. ಏನು ಸಮಸ್ಯೆ? ಅಂತರ್ಯಾಮಿ ನೀವು, ನಿಮ್ಗೆಲ್ಲ ಗೊತ್ತಾಗಿರ್ಬೇಕು ಅನ್ಕೋತೀನಿ. ಜಿಂತಾತ ಜಿಂತ ಜಿಂತ ಜಿಂತಾತ ಜಿಂತಾತ ಜಿಂತ ಜಿಂತ ಜಿಂತಾತ. ನೀನೊಬ್ಬ ನಾಲಾಯಕ್. ಹೆಂಡತಿನ ಕೆಲಸಕ್ಕೆ ಕಳಿಸಿ ಅವಳ ಸಂಪಾದನೆಯಲ್ಲಿ ಶೋಕಿ ಮಾಡ್ಕೊಂಡು ಕೂತಿದ್ಯಾ. ನೀನೊಬ್ಬ ಶೋಕಿವಾಲ. ಬಾಬಾ, ನೀವು ನಿಜವಾಗ್ಲೂ ಸರ್ವಾಂತರ್ಯಾಮಿ. 30 ಸೆಕೆಂಡ್ ಟ್ರೈಲರ್ಲಿ ನನ್ನ ಜೀವನನೇ ತೋರಿಸ್ಬಿಟ್ರಲ್ಲ. ನಾನು ಸರ್ವಾಂತರ್ಯಾಮಿ, ಆದ್ರೆ ನೀನು ಅಂತರ್ಕಾಮಿ. ನೀನಿಲ್ಲಿ ಬಂದಿರೋದು ಒಂದು ಹೆಂಗಸನ್ನ ವಶೀಕರಣ ಮಾಡ್ಕೊಳ್ಳೋದಕ್ಕೆ ತಾನೇ. ಹೌದು ಬಾಬಾ, ನಾನು ಅವ್ರನ್ನ ತುಂಬಾ ದಿನದಿಂದ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ಅವ್ರು ನನ್ಗೆ ಒಲಿತಾನೆ ಇಲ್ಲ. ಅವ್ರ ಹಿಂದೆ ಅಲ್ದು ಸಾಕಾಗೋಗಿದೆ. ಇನ್ನು ಅಲಿಯೋ ಅವಶ್ಯಕತೆ ಇಲ್ಲ. ಈ ಡೈಲಿ ಆನಂದ ಬಾಬಾ ಅದಕ್ಕೆ ಪರಿಹಾರ ಕೊಡ್ತಾನೆ. ಶೀಲಾ, ಅದನ್ನ ಶುದ್ಧವಾಗಿ ಇಟ್ಕೊಂಡಿದ್ದೀನಿ. ನಿನ್ನ ಶೀಲದ ಬಗ್ಗೆ ನಾನು ಕೇಳಲಿಲ್ಲ. ಇವಳ ಹೆಸರು ಶೀಲಾ. ನಾವು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂದ್ರೆ ಬ್ಯಾರೆ ಗಂಡ ಸ್ಕ್ಯಾನಿಗೆ ಬಾರಿಸ್ಬೇಕಾ? ನನ್ನ ಇಷ್ಟೊಂದು ಹೊಗಳ್ತಿದ್ದೀರಾ ಅಂದ್ರೆ ನಿಮ್ ಮನ್ಸಲ್ಲಿ ನನ್ನ ಬಗ್ಗೆ ಬೇರೆ ಭಾವನೆನೇ ಇದೆ ಅನ್ಸುತ್ತೆ.